ತಮ್ಮ ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಸತ್ಕಾರವನ್ನು ಮಾಡಿದಿರಿ. ಈ ಸತ್ಕಾರ ಅವರ ಸಾಧನೆಗೆ ಯಾಕಪ್ಪ ಅಂತಂದ್ರೆ ಮತ್ತಟ್ಟು ಅವರಿಗೆ ಉತ್ಸಾಹ ಅಭಿವೃದ್ಧಿ ಆಗಲಿಕ್ಕೆ ಪ್ರೋತ್ಸಾಹ ಮಾಡಿದಂಗ ಮಕ್ಕಳಲ್ಲಿ ಮತ್ತಟ್ಟು ನಾವು ಮುಂದುವರಿಬೇಕನ್ನುವಂಥ ಅಭಿಲಾಷೆ ಮೂಡುವ ಹಾಗೆ ತಾವೆಲ್ಲರೂ ಸತ್ಕಾರ ಮಾಡಿರಿ. ಈ ಸತ್ಕಾರದ ಉದ್ದೇಶ ಏನಪ್ಪ ಅಂತಂದ್ರೆ ಅವರ ಪ್ರತಿಭೆ ಇನ್ನಷ್ಟು ಪ್ರಭಾವ ಆಗಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಟುಕೊಂಡು ಗ್ರಾಮಸ್ಥರೆಲ್ಲರೂ ಕೂಡಿ ಈ ಒಂದು ಮಾರುತೇಶ್ವರನ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ನೆರವೇರಿಸಿದರು. ಅದೇ ರೀತಿ ಯಾಕಪ್ಪ ಅಂತಂದ್ರೆ ಈಗೇನು ದೀಪ ಅದಾವಲ್ಲ, ಕರೆ ದೀಪಗಳಿಗೇನು ಸತ್ಕಾರ ಮಾಡ್ಕೊಂಡಾರಲ್ಲ, ನಿಜವಾದ ದೀಪಗಳಂದ್ರೆ ಅವ್ರ. ಯಾಕಂದ್ರೆ ಈಗ ನೀವು ದೀಪ ಹಚ್ಚಿರಿ, ಇದು ಕೆಲವೊಂದು ಸಮಯ ಕಾರ್ ಹೋಗಿಬಿಡ್ತತಿ. ಆದ್ರೆ ನಿಮ್ಮ ಕಾತರಿಕೆಯ ಕೀರ್ತಿಯನ್ನು ತಂದಿರತಕ್ಕಂಥ ಏನು ವಿದ್ಯಾರ್ಥಿನಿಯರದಾರಲ್ಲ, ಅವರು ಸೂರ್ಯ ಚಂದ್ರ ಇರುವವರೆಗೆ ಹೆಸರನ್ನು ನಿಮ್ಮ ಕಾತರಿಕೆಯ ಕೀರ್ತಿಯನ್ನ ಜಗದ ತುಂಬ ಬೆಳಗಿಸ್ಯಾರಲ್ಲ, ಅವರು ನಿಜವಾದ ದೀಪಗಳು. ಈ ದೀಪೋತ್ಸವ ತಾವೆಲ್ಲರೂ ಮಾಡಿದ್ರಿ. ಶರಣರು ಒಂದು ಮಾತು ಹೇಳ್ತಾರೆ, ಎಣ್ಣೆ ಬತ್ತಿ ಕೂಡಿ ಸೊಡರಾಯಿತು, ಪಾಪ ಪುಣ್ಯ ಕೂಡಿ ಒಡಲಾಯಿತು. ಈ ಎಣ್ಣೆ ಬತ್ತಿ ಕೂಡಿದಾಗ ಬೆಳಕಾತು. ಈ ಶರೀರ ನಿರ್ಮಾಣ ಆಗ್ಬೇಕಾದ್ರೆ ಪಾಪ ಪುಣ್ಯ ಕೂಡಿದಾಗ ಇದು ಶರೀರ ಪಿಂಡಾಂಡ ತಯಾರಾಗೈತಿ. ಆದರೆ ಎಲ್ಲ ಪರಮಾತ್ಮನ ಒಂದು ಒಳಗಿರ್ತಕ್ಕಂಥ ಆತ್ಮ ಒಬ್ಬ ಅದಾನ್ರಿ. ಆದ್ರೆ ಅವರು ಗುಣಗಳು ಯಾಕೆ ಬೇರೆ ಬೇರೆ ಅದಾವ್ರಿ ಅಂತ ಹೇಳಿ ಒಬ್ಬ ಮನುಷ್ಯ ಕೇಳಿದ್ ನನ್ನ. ಅದು ಪ್ರಕೃತಿ ಧರ್ಮ, ಅದು ಪ್ರಕೃತಿ ಧರ್ಮ. ಈಗ ನೋಡ್ರಿ, ಅವುಗಳ ಮ್ಯಾಲ ಹಾಲಿಗೆ ಹೆಪ್ಪಚ್ತಾರೆ. ಆ ಹಾಲ ನಸು ಬಿಸಿ ಇದ್ದಾಗ ಪ್ರಮಾಣಕ್ಕನುಸಾರವಾಗಿ ಹೆಪ್ಪು ಹಚ್ಚಿದ್ರತ್ತಂದ್ರ ಮುಂಜಾನೆ ಮೊಸರಾಗಲಿ, ಬೆಣ್ಣೆ ಆಗಲಿ, ಮಜ್ಜಿಗೆ ಆಗಲಿ ಎಲ್ಲ ಸರಿಯಾಗಿ ಹೊಣ್ತದೆ. ತುಪ್ಪ ಒಂದೀಟು ಮೊಸರಿನ ಹುಳಿ ಔಷಧಿ ಹೆಚ್ಚಾತಂದ್ರ ಮೊಸರು ಒಡವಡಕಾಕತಿ, ಬೆಣ್ಣಿನೂ ಒಡವಡಕಾಕತಿ, ತುಪ್ಪದ ವಾಸನೆನೂ ಕಳ್ಕೊತತಿ. ಹಂಗ ತಾಯಿಯ ಗರ್ಭದಲ್ಲಿ 5ನೇ ತಿಂಗಳ ಪ್ರವೇಶ ಆದಾಗ ಅವರು ಪೂರ್ವ ಜನ್ಮದಲ್ಲಿ ಅತಿಶಯ ಪಾಪ ಮಾಡಿ ಸ್ವಲ್ಪ ಪುಣ್ಯ ಮಾಡಿದ್ರಂದ್ರೆ ಅವರು ಗುಣಗಳೆಲ್ಲ ಅವಗುಣಗಳು ಇರ್ತಾವ. ತಾಯಿಯ ಗರ್ಭದಲ್ಲಿ 5ನೇ ತಿಂಗಳಿಗೆ ಆತ್ಮ ಪ್ರವೇಶ ಆಗುವಾಗ ಅವ್ರ ಪುಣ್ಯಗಳು ಹೆಚ್ಚಿದ್ದು, ಆತ್ಮನ ಪುಣ್ಯಗಳು ಹೆಚ್ಚಿದ್ದು, ಪಾಪಗಳ ಕಮ್ಮಿ ಇದ್ದುಪ್ಪ ಅಂತಂದ್ರೆ ಅವರು ಸಾಧುವರು, ಸತ್ಪುರುಷರು, ಶರಣರು, ಒಳ್ಳೆ ಭಕ್ತರು, ಒಳ್ಳೆ ಹಿರಿಯರು, ಒಳ್ಳೆ ಶಿಷ್ಯರು, ಊರಿಗೆ ಹೆಸರು ತರುವಂಥ ಕೀರ್ತಿವಂತರಿರ್ತಾರೆ. ಇಷ್ಟಪರುತ್ತೆ ಅವ್ರವ್ರ ಪಾಪ ಗುಣದಿಂದ ಅದು ಹೆಚ್ಚ ಕಡಿಮೆ ಆಗ್ತದೆ. ತಾವೆಲ್ಲರೂ ಅವುಗಳ ದೀಪ ಹಚ್ಚಿದ್ರಿ, ಹೌದಾ? ವಿಜೃಂಭಣೆಯಿಂದ ಇದು ಮಾಡಿದ್ರಿ. ದೀಪ ಇದು ಭಾಳ ಮಹತ್ವದ್ದು. ದೀಪಾರಾಧನೆ, ಧೂಪಾರಾಧನೆ ಮಾಡುವುದರಿಂದ ನಮ್ಮ ಕತ್ತಲೆ ಹೋಗಿ ಬೆಳಕು ನಿರ್ಮಾಣ ಆಗ್ತದೆ. ಅದಕ್ಕೆ ಪೂರ್ವಜದಿಂದ ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತಿ ಹೆಂಗೈತಪ್ಪ ಅಂತಂದ್ರೆ ದೀಪ ಬೆಳಗಿಸುವುದು ಮೊದಲಿಂದಲೂ ಬಂದಿದ್ದಕ್ಕೆ ಕಾರ್ತಿಕ ಮಾಸದಲ್ಲಿ. ಅಂದ್ರೆ ನಿಮ್ಮ ಅಪಕೀರ್ತಿಗಳೆಲ್ಲ ಹೋಗಿ ನಿಮ್ಮ ಸುಕೀರ್ತಿಗಳು ಬೆಳಕಿನಂತೆ ಹರಡಲಿ, ಪಸರಿಸಲು ಸೇರಿ ಈ ಉದ್ದೇಶ ಇಟ್ಟುಕೊಂಡು ದೀಪ ಹಚ್ಚೋ ಕಾರ್ಯಕ್ರಮ ಐತಿ. ಮಜಾಕಾಗಲ್ಲ. ಈಗ ಒಂದು 20-30 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿವಿ, ಹೌದಾ? ಆದ್ರೆ ಆ ಮನೆ ಒಳಗ ಕತ್ತಲೆಯಿಂದ ತುಂಬಿಕೊಂಡು ಕೂತೈತಿ.
ಓಪನಿಂಗು ಮಾಡಿದ್ರಿ. ಅದು ಹೊತ್ತು ಮುಳುಗಿದ ಬಳಿಕ ಆ ಮನಿ ನಿಜವಾದ ಓಪನಿಂಗ್ ಯಾವಾಗ ಆಕತಿ ಅಂದ್ರೆ ಹೊತ್ತು ಮುಳುಗಿದ ಬಳಿಕ ಏನು ದೇವ್ರ ಜಗಲಿ ಮ್ಯಾಗ ದೀಪ ಹಚ್ಚಿ ಮನಿ ತುಂಬ ಏನು ಬೆಳಕು ಹರಡ್ತೈತ್ಲ ಆಗ 30 ಲಕ್ಷ ರೂಪಾಯಿ ಮನಿ ಕಿಮ್ಮತ್ ಬರ್ತೈತಿ. ಹೊರತಾಗ ಅಲ್ಲಿ ತಕ್ಕ ಹೋಗ್ಬೋದು. ಎಷ್ಟು ಒಂದು 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 ರೂಪಾಯಿ ಮೇಣಬತ್ತಿ ಇಡೀ ಮನೆ ಬೆಳಕನ್ನು ಕೊಡ್ತೈತಿ. ಅದಕ್ಕಾಗಿ ಈ ದೀಪೋತ್ಸವ ಕಾರ್ಯಕ್ರಮ ಸರಿಯಾಗಿ ಮಾಡ್ರಿ. ಈ ದೀಪದಿಂದ ಬೆಳಕನ್ನು ತಗೊಳಕ್ಕೂ ಬರ್ತೈತಿ. ಈ ದೀಪನ ಒಳಗೆ ಒಳ್ಳೆಯ ಗ್ರಂಥಗಳನ್ನು ಓದಾರು, ಒಳ್ಳೆಯ ಸಾಧನೆಯನ್ನು ಮಾಡೋರು, ಈ ದೀಪದ ಬೆಳಕಿನಲ್ಲಿ ದೇವರ ಪೂಜೆಯನ್ನು ಮಾಡೋರು, ಈ ದೀಪದ ಬೆಳಕಿನಲ್ಲಿ ಕೆಲವೊಬ್ಬರು ದುಷ್ಟರು ಕೂತ ಮೂಕ ಅರ್ಜಿನೂ ಬರೆಯೋರು. ಅದು ಮ್ಯಾಲ ಐತೆ. ಈಗ ಈ ದೀಪದಿಂದ ಅದನ್ನು ಉಪಯೋಗ ಮಾಡಿ ಅವುಗಳ ಒಂದು ಕಡ್ಡಿ ಕೊಡದ ದೀಪ ಬೆಳಗಿಸಿ ಅದ್ರಾಗ ಒಂದಿಟ್ಟು ಒಲೆಗೆ ಉರಿ ಹೆಚ್ಚಿ ಅಡಿಗೆನೂ ಮಾಡಕ್ ಬರ್ತೈತಿ. ಏನು ಒಬ್ಬರು ಬಣಮಿಗೆ ಬೆಂಕಿ ಹಚ್ಚಾಕು ಬರ್ತೈತಿ. ಯಾವ್ದು ಮಾಡ್ತಿದ್ರೆ ನಿಮಗೆ ಬಿಟ್ಟು ಕೊಟ್ಟ ವಿಷಯ. ಬೆಳಕ ದೀಪ ಹಚ್ಚೋ ಕೆಲಸ ಮಾಡ್ರಿ. ಕಾತರ್ಕಿ ಗ್ರಾಮಸ್ಥರು ನಿಮಗೆ ಹೇಳಿನ, ಇದು ಕಾತರ್ಕಿ ಹೌದಿಲ್ಲ. ಎಲ್ಲ ಖಾತ್ರಿಯಾಗಿ ಇರ್ಬೇಕು. ನೀವು ಖಾತ್ರಿಯಾಗಿರ್ಬೇಡ್ರಿ. ಅದಕ್ಕೆ ಕತ್ತರಿಸೋದು ಮಾಡ್ತತಿ. ಸೂಜಾಗಿರಿ. ಕತ್ರಿ ಏನು ಮಾಡ್ತತಿ? ಅಖಂಡಿದ್ದನ್ನು ಕತ್ತರಿಸ್ತತಿ. ಸೂಜಿ ತುಂಡಾದದ್ದನ್ನು ಮತ್ತೆ ಕೌದಿ ಹೊಲಿತಿರಲ್ಲ ಅವ ಸೂಜಿ ಜರ ಮತ್ತೆ ಕೂಡಿಸ್ತತೆ. ಸೂಜಿಯಾಗಿರಿ ಹೊರತಾಗ್ರಿ. ಕಾತರ್ಕಿ ಅವರು ಕತ್ತರಿ ಆಗಬೇಡ್ರಿ. ಎಲ್ಲರೂ ಸಚ್ಚಾರಿತ್ರವಂತರಾಗ್ರಿ. ಅಂತ ಆ ದೀಪದ ಉತ್ಸವ ನಿಮ್ಮ ಹೃದಯದಲ್ಲಿ ಬೆಳಗಿಲಿ. ಇಲ್ಲಿ ಒಂದು ಆತ್ಮಜ್ಯೋತಿ ಬೆಳಗ್ತೈತಿ, ಅದನ್ನು ಕಾಣಬೇಕು. ಆ ಆತ್ಮಜ್ಯೋತಿ ಇದ್ದಾಗ ನೀವೆಲ್ಲ ನಾವು ಹೇಳಾಕತ್ತೀವಿ, ನೀವು ಕೇಳಾಕತ್ತೀರಿ, ನೋಡಾಕತ್ತೀರಿ. ಆ ಒಳಗಿನ ಆತ್ಮಜ್ಯೋತಿ ಆರಿತು ಅದು ತನ್ನ ಜಾಗಕ್ಕೆ ಹೋಗಿಬಿಟ್ಪ ಅಂತಂದ್ರೆ ಇದು ಶಿವ ಹೋಗಿ ಶಿವ ಹಾಕತ್ ಹೊರತಾಗಿ ಮತ್ತೊಂದೇನೂ ಇಲ್ಲ. ಅದಕ್ಕೆ ಈ ಪರಮಾತ್ಮ ಎಷ್ಟು ಆಯುಷ್ಯ ಕೊಟ್ಟಾನ ನಿಮಗೆ, ಸದಾಶಿವ ಮಾರುತೇಶ. ಅಲ್ಲಿ ತಕ ಒಳ್ಳೆಯ ಕೆಲಸ ಮಾಡಿ ಕಾತರ್ಕಿ ಅವರು ಕೀರ್ತಿವಂತರಾಗಲಿ. ಈ ಕಾತರ್ಕಿ ಗ್ರಾಮದ ಹೆಸರು ಸರ್ವತೋಮುಖವಾಗಿ ವಿದ್ಯೆಯಿಂದ, ಬುದ್ಧಿಯಿಂದ, ಕೃಷಿಯಿಂದ, ಎಲ್ಲ ರೀತಿಯಿಂದ, ಅಧಿಕಾರದಿಂದ, ನೌಕರಿಯಿಂದ ಇದು ಜಗತ್ತು ತುಂಬ ಎಲ್ಲ ಹರಡಲಿ. ಇದೇ ರೀತಿ ಸದಾಶಿವ ಮಾರುತೇಶ್ವರ ಸದಾವ ಕಾಲ ಕಾತರ್ಕಿ ಗ್ರಾಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಈ 4 ಮಾತುಗಳನ್ನು ಮಾರುತೇಶನಿಗೆ ಅರ್ಪಿಸಿ